ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಕೆನರಾ ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಆದಂಥ AI1 ಆ್ಯಪ್ನಲ್ಲಿ ಯಾವ ರೀತಿ ನಾವು ಅಕೌಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಅಕೌಂಟ್ ನಿಮ್ಮ ಹತ್ರ ಇದೆ, ಇದುವರೆಗೂ ನೀವು ಕೆನರಾ ಬ್ಯಾಂಕ್ ಆ್ಯಪ್ನ ನೀವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಯಾವ ರೀತಿ ನೀವು ಯೂಸ್ ಮಾಡಬೇಕು ಅಂತ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಪ್ರೊಸೆಸ್ ಇದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲು ನಾವು ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನಿಮಿಷ, ಇಲ್ಲಿ ಪ್ಲೇಸ್ಟೋರ್ನಲ್ಲಿ ಕೆನರಾ ಬ್ಯಾಂಕ್ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿದೆ ನೋಡಿ, ಕೆನರಾ AI ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಂತ ಇದೆ. ಈ ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ನೀವು ಅಲೋ ಮಾಡಿಬಿಟ್ಟು ಈ ರೀತಿ ಆ ಕಡೆ ಈ ಕಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಗೆಟ್ ಸ್ಟಾರ್ಟೆಡ್ ನೌ ಅಂತ ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಗೆಟ್ ಸ್ಟಾರ್ಟೆಡ್ ನೌ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಯಾವ ಸಿಮ್ಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಂಕಲ್ಲಿ ಕೊಟ್ಟಿರುವಂಥ ಸಿಮ್ನ ಈ ಸಿಮ್ ಅಥವಾ ಈ ಸಿಮ್ ಅಂತ ಏರ್ಟೆಲ್ ಜಿಯೋ ಅಂತ 2 ಸಿಮ್ ಇದೆ. ಇದರಲ್ಲಿ ಯಾವ ಸಿಮ್ಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಏರ್ಟೆಲ್ ಸಿಮ್ನ ಸೆಲೆಕ್ಟ್ ಮಾಡಲಾಗಿದೆ. ಮಾಡಿದ ತಕ್ಷಣದಲ್ಲಿ ವೆರಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ 3 ಸ್ಟೆಪ್ ಇದೆ, ಮೇಲ್ಗಡೆ ನೋಡ್ಬೋದು. ಒಂದು ವೆರಿಫೈ ಮೊಬೈಲ್ ನಂಬರ್, ನಂತರದಲ್ಲಿ OTP ಅಥೆಂಟಿಕೇಶನ್, ನಂತರದಲ್ಲಿ ಕ್ರಿಯೇಟ್ ಪಾಸ್ಕೋಡ್ ಅಂತ 3 ಸ್ಟೆಪ್ಗಳು ಬರುತ್ತೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ವೆರಿಫೈ ಮೊಬೈಲ್ ನಂಬರ್ ಪ್ರೊಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಮೊದಲ ಹಂತ ಕಂಪ್ಲೀಟ್ ಆಯಿತು. ಮೊಬೈಲ್ ನಂಬರ್ ಸಕ್ಸಸ್ಫುಲ್ ವೆರಿಫೈ ಆದ ನಂತರದಲ್ಲಿ ಎರಡನೇ ಸ್ಟೆಪ್ಪು OTP ಅಥೆಂಟಿಕೇಶನ್ ಸ್ಟಾರ್ಟ್ ಆಯಿತು. ಇಲ್ಲಿ OTP ಬರುತ್ತೆ ಸ್ನೇಹಿತರೆ. ನಮ್ಮ ನಂಬರ್ಗೆ OTP ಇಲ್ಲಿ ಬಂದ್ಬಿಟ್ಟು OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, OTP ರಿಸೀವ್ ಆಗಿದೆ. ಇಲ್ಲಿ ಆಟೋಮೆಟಿಕ್ಕಾಗಿ ತಗೊಳ್ಳದೆ ಹೋದರೆ ನೀವು ಮ್ಯಾನ್ಯಲ್ ಆಗಿ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬಾಕ್ಸ್ ಇರುತ್ತೆ, 6 ಅಂಕೆಗಳು OTP ಇಲ್ಲಿ ನೋಡ್ಬೋದು. 6 ಅಂಕೆಗಳು OTPನ ಈ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು, 2ನೇ ಹಂತ ಕಂಪ್ಲೀಟ್ ಆಯಿತು. ಇಲ್ಲಿ 3ನೇದು ಕ್ರಿಯೇಟ್ ಪಾಸ್ಕೋಡ್ ಅಂದರೆ 5 ಅಂಕೆಗಳ ಒಂದು ಪಾಸ್ಕೋಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಪಾಸ್ಕೋಡ್ ಅಂದರೆ ನಾವು ಆ್ಯಪ್ನ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಆವಾಗ ಆ ಒಂದು ಪಾಸ್ಕೋಡ್ನ ಯೂಸ್ ಮಾಡಿಬಿಟ್ಟು ಆ್ಯಪ್ನ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 5 ಅಂಕೆಗಳ ಪಾಸ್ಕೋಡ್ನ ನಾವು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಈ ರೀತಿ 5 ಅಂಕೆಗಳ ಒಂದು ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ನಂತರದಲ್ಲಿ ಅದೇ ಪಾಸ್ಕೋಡನ್ನು ನಾವು ಮತ್ತೆ ಇಲ್ಲಿ 5 ಅಂಕೆಗಳ ಅದೇ ಪಾಸ್ಕೋಡ್ನ ಹಾಕಿಬಿಟ್ಟು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಮ್ಮ ಹೆಸರು ತೋರಿಸುತ್ತೆ. ನಂತರದಲ್ಲಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ಪಾಸ್ಕೋಡ್ ಎಂಟರ್ ಮಾಡುವಂಥದ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಸೆಟ್ ಮಾಡಿರುವಂಥ ಪಾಸ್ಕೋಡ್ನ ಎಂಟರ್ ಮಾಡಿ, ಇಲ್ಲಿ ನೋಡಿ ಯು ಆರ್ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ನೋಟಿಫಿಕೇಶನ್ ಬರ್ತಾ ಇದೆ. ಇಲ್ಲಿ ಲಾಗಿನ್ ಯೂಸಿಂಗ್ ಪಾಸ್ಕೋಡ್ ಅಂತ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಅದೇ ಪಾಸ್ಕೋಡ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನೀವು ಲಾಗಿನ್ ಮಾಡಿ ನಂತರದಲ್ಲಿ ಅಲ್ಲಿ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡುವಂಥ ಪ್ರೊಸೆಸ್ನ ಹೇಳ್ತೀನಿ. ಇಲ್ಲಿ ಪಾಸ್ಕೋಡ್ ಎಂಟರ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಲಾಗಿನ್ ಆಗ್ತಾ ಇದೆ. ಈ ರೀತಿ ಮೊದಲ ಬಾರಿ ನೀವು ಲಾಗಿನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೇಳುತ್ತೆ. ಇಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನಮ್ಮ ಒಂದು ಆ್ಯಪ್ ಅನ್ನೋದು ಲಾಗಿನ್ ಆಗಿದೆ ಸ್ನೇಹಿತರೆ. ಆದರೆ ಇನ್ನೂ ಬ್ಯಾಂಕ್ ಅಕೌಂಟ್ ನಾವು ಇಲ್ಲಿ ಆ್ಯಡ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೇ ಅಕೌಂಟನ್ನು ತೋರಿಸ್ತಾ ಇಲ್ಲ. ಇಲ್ಲಿ ಬ್ಯಾಲೆನ್ಸ್ ಕೂಡ ತೋರಿಸ್ತಾ ಇಲ್ಲ ಸ್ನೇಹಿತರೆ. ಇಷ್ಟಕ್ಕೆ ಮುಗಿದಿಲ್ಲ, ಇನ್ನೂ ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಮಾಡುವಂಥ ಪ್ರೊಸೆಸ್ ಅನ್ನೋದು ಬಾಕಿ ಇದೆ. ಇಲ್ಲಿ ನಾವು ಬ್ಯಾಂಕ್ ಅಕೌಂಟನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಬ್ಯಾಂಕ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 2ನೇ ನಂಬರ್ಗೆ ಇದೆ. ಈ ಒಂದು ಬ್ಯಾಂಕ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಆಕ್ಟಿವೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗಿ ಬರುತ್ತೆ. ಇಲ್ಲಿ ಆಕ್ಟಿವೇಟ್ ಮೊಬೈಲ್ ಬ್ಯಾಂಕಿಂಗ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ 6 ಅಂಕೆಗಳ ಒಂದು MPIN ಅನ್ನು ಸೆಟ್ ಮಾಡ್ಕೋಬೇಕು. ನಾವು ಇದೀಗ ಪಾಸ್ಕೋಡನ್ನು ಸೆಟ್ ಮಾಡಿದ್ದೀವಿ, ಅದಲ್ಲ, ಅದು 5 ಅಂಕೆಗಳು ಇರುತ್ತೆ. ಅಂದರೆ ಅದು ಆ್ಯಪ್ನ ನಾವು ಓಪನ್ ಮಾಡ್ತಿರ್ಬೇಕಾದ್ರೆ ಮಾತ್ರ ಯೂಸ್ ಆಗುತ್ತೆ. ಈ ಒಂದು 6 ಅಂಕೆಗಳ MPIN ಏನಂದರೆ ನಾವು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತಿರ್ಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ರೀಚಾರ್ಜ್ನ ಮಾಡ್ತಿರ್ಬೇಕಾದ್ರೆ ಈ ಒಂದು MPIN ಅನ್ನೋದು ಕೇಳುತ್ತೆ. 6 ಅಂಕೆಗಳ MPIN ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು MPIN ಅನ್ನು ಸೆಟ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಮತ್ತೊಂದು ಬಾರಿ ರೀ ಎಂಟರ್ ಎಂ ಪಿನ್ ಅಂತ ಬರ್ತಾ ಇದೆ. ಮತ್ತೊಂದು ಬಾರಿ ಇಲ್ಲಿ ಕ್ಲಿಕ್ ಮಾಡಿ ಅದೇ ಎಂ ಪಿನ್ ಅನ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಎಂಟರ್ ಮಾಡಿದ ತಕ್ಷಣದಲ್ಲಿ ಈ ರೀತಿ ಎಂ ಪಿನ್ ಅನ್ನೋದು ಸೆಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಯಾವ ಒಂದು ಇಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಆಕ್ಟಿವೇಶನ್ ಕೋಡ್ ಅಥವಾ ಆಧಾರ್ ಕಾರ್ಡ್ 3 ಆಪ್ಷನ್ಸ್ಗಳು ಓಪನ್ ಆಗಿ ಬರುತ್ತೆ. ಇಲ್ಲಿ ಡೆಬಿಟ್ ಕಾರ್ಡ್ ಅಂದರೆ ATM ಕಾರ್ಡ್ ಇದ್ರೆ ATM ಕಾರ್ಡ್ ಮೂಲಕ ನಾವು ಈಸಿಯಾಗಿ ಆಕ್ಟಿವೇಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ನಾವು ಆಧಾರ್ ಕಾರ್ಡ್ ಮೂಲಕನೂ ಕೂಡ ಮಾಡ್ಕೋಬಹುದು. ಇದು ಆಕ್ಟಿವೇಶನ್ ಕೋಡ್ ಬೇರೆನೆ. ಇವು ಎರಡರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಮಾಡ್ಕೋಬೇಕಾಗುತ್ತೆ. ATM ಕಾರ್ಡ್ ಇದ್ದರೆ ನೀವು ATM ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಈಸಿ ಪ್ರೊಸೆಸ್ ಇರುತ್ತೆ. ATM ಕಾರ್ಡ್ ಇಲ್ಲಪ್ಪ ಅಂದರೆ ಮಾತ್ರ ನೀವು ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಇಲ್ಲಿ ATM ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ATM ಕಾರ್ಡ್ ಮೂಲಕ ನಾನು ಒಂದು ಪ್ರೊಸೆಸ್ನ ಹೇಳ್ತಾ ಇದ್ದೀನಿ. ATM ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಡೆಬಿಟ್ ಕಾರ್ಡ್ ನಂಬರು, ಹಾಗೆ ಇಲ್ಲಿ ಎಕ್ಸ್ಪೈರಿ ಡೇಟು, ಹಾಗೆ ATM ಪಿನ್ ಅಂದರೆ ನಾವು ವಿತ್ಡ್ರಾ ಮಾಡ್ತಿರ್ಬೇಕಾದ್ರೆ ಏನು ಪಿನ್ನನ್ನು ಸೆಟ್ ಮಾಡಿರ್ತೀವಿ ಆ ಪಿನ್ ಎಲ್ಲವನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ATM ಡೀಟೇಲ್ಸ್ ಎಲ್ಲ ಇಲ್ಲಿ ಓಪನ್ ಆಗಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಅಕೌಂಟ್ ಅಂತ. ಇಲ್ಲಿ ಅಕೌಂಟ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಆಗಿಲ್ಲ ಅಂದರೆ ಇಲ್ಲಿ ನೀವು ಕ್ಲಿಕ್ ಮಾಡಿಬಿಟ್ಟು ಅಕೌಂಟನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಆದ ನಂತರದಲ್ಲಿ ಇಲ್ಲಿ ಆಕ್ಟಿವೇಶನ್ ಸಕ್ಸಸ್ಫುಲ್ ಅಂತ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಅಂದರೆ ನಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆಕ್ಟಿವೇಟ್ ಆಗಿದೆ. ನಂತರದಲ್ಲಿ ನಮ್ಮ ಒಂದು ಆ್ಯಪ್ನಲ್ಲಿ ಸಂಪೂರ್ಣವಾದಂಥ ಡೀಟೇಲ್ಸ್ ಎಲ್ಲ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬ್ಯಾಲೆನ್ಸ್ ಎಲ್ಲವೂ ಕೂಡ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಬ್ಯಾಲೆನ್ಸ್ ಅಂದರೆ ನಮ್ಮ ಅಕೌಂಟಿಗೆ ಸಕ್ಸಸ್ಫುಲ್ ಆಗಿ ಆ್ಯಡ್ ಆಗಿದೆ ಸ್ನೇಹಿತರೆ. ಇನ್ಮೇಲೆ ನಾವು ಸೆಂಡ್ ಮನಿ, ಡೈರೆಕ್ಟ್ ಪೇ, ಬೆನಿಫಿಷರಿ ಹಿಂಗೆಲ್ಲ ಬೇರೆ ಬೇರೆ ಸರ್ವಿಸಸ್ಗಳನ್ನ ಇಲ್ಲಿಂದ ಆಕ್ಸೆಸ್ ಮಾಡ್ಕೋಬಹುದು. ರಿಚಾರ್ಜು ಅಥವಾ ಬಿಲ್ ಪೇಮೆಂಟು, ಸ್ಕ್ಯಾನ್ ಪೇ ಇಲ್ಲಿ ನೋಡ್ಬೋದು, ಸ್ಕ್ಯಾನ್ ಪೇ ಕೂಡ ಮಾಡ್ಕೋಬಹುದು. ಎಲ್ಲ ಇಲ್ಲಿ ಅಂದರೆ ಇಲ್ಲಿ ಬ್ಯಾಲೆನ್ಸ್ ಶೋ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇಲ್ಲಿ ನಮ್ಮ ಒಂದು ಆಕ್ಟಿವೇಶನ್ ಪ್ರೊಸೆಸ್ ಅನ್ನೋದು ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈ ರೀತಿ ನಾವು ಒಂದು ಕೆನರಾ ಬ್ಯಾಂಕ್ನ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ರಿಜಿಸ್ಟರ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.